ಇವತ್ತಿನಿಂದ ನಾವು ಒಂದು ಎಂತಹ ವಿಷಯದ ಬಗ್ಗೆ ಚಿಂತನೆಯನ್ನು ನಡೆಸಲಿಕ್ಕೆ ಹೊರಟಿದ್ದೇವೆ ಅಂದರೆ, ಯಾವ ಒಂದು ವಿಷಯವನ್ನು ತಿಳ್ಕೊಳ್ಳದೇ ಇದ್ದರೆ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿದ್ದೇ ವ್ಯರ್ಥವಾಗಿ ಹೋಗ್ತದೋ, ಮನುಷ್ಯ ಜನ್ಮವೇ ಅವನಿಗೆ ಬಂದದ್ದು ಹಾಳಾಗಿ ಹೋಗ್ತದೋ, ತಿಳಿಲೇಬೇಕಾದಂತಹ ವಿಷಯವೋ ಅಂಥ ಒಂದು ವಿಷಯದ ಚಿಂತನೆಯಲ್ಲಿ ನಾವು ತೊಡಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಯಾವ ಒಂದು ವಿಷಯವನ್ನು ಕೇಳಿ ಬಿಡ್ಲಿಕ್ಕಿಲ್ವೋ, ಸಾಯುವ ತನಕವೂ, ಸಾಯುವ ಕಡೆಯ ನಿಮಿಷದ ತನಕವೂ ನೆನಪಿಟ್ಕೊಂಡಿರಬೇಕು, ಸತ್ತ ಮೇಲೂ ನಮಗೆ ಸಂಪೂರ್ಣ ಉಪಯೋಗಕ್ಕೆ ಬರ್ತದೋ ಅಂಥ ಒಂದು ವಿಷಯದ ಚಿಂತನದಲ್ಲಿ ತೊಡಗಿದ್ದೇವೆ. ಅದೇ ಭಗವದ್ಗೀತೆಯ ಚಿಂತನೆ. ಭಗವದ್ಗೀತೆ ಅನ್ನುವಂಥದ್ದೇನಿದೆ, ಅದು ಬರಿಯ ಒಂದು ಗ್ರಂಥವಾಗಿ ಉಳಿದಿಲ್ಲ. ಅದು ಭಗವದ್ಗೀತೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ದಿವ್ಯ ಔಷಧಿಯಾಗಿ, ಈ ಮನುಷ್ಯ ಜನ್ಮದ ಸಾರ್ಥಕತೆಗೆ ಬಹಳ ಮುಖ್ಯವಾದಂತಹ ವಿಷಯವಾಗಿ ಅದು ಉಳ್ಕೊಂಡಿದೆ ಭಗವದ್ಗೀತೆ ಅನ್ನುವಂಥದ್ದು. ಅದಕ್ಕಾಗಿಯೇ ಶಾಸ್ತ್ರಗಳೆಲ್ಲ ಹೇಳುತ್ತದೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇಹಿ ಶಾಸ್ತ್ರ ವಿಸ್ತರೈಹಿ ಅಂತ. ಉಳಿದ ಯಾವುದೇ ಶಾಸ್ತ್ರಗಳು ಯಾವುದೇ ವಿಷಯವನ್ನು ಎಷ್ಟು ಕೇಳಿಯೂ ಕೂಡ ಏನು ಪ್ರಯೋಜನ ಅಂತ. ಯಾಕಂತ ಹೇಳಿದ್ರೆ ಭಗವದ್ಗೀತೆ ಏನಿದೆ, ಭಗವದ್ಗೀತೆಯನ್ನ ಮನುಷ್ಯನಾದವನು ಕೇಳಲೇಬೇಕು. ಅವಾಗ ಮಾತ್ರ ಅವನಿಗೆ ಕಿವಿ ದೇವರು ಕೊಟ್ಟದ್ದು ಸಾರ್ಥಕ, ಮನಸ್ಸು ದೇವರಿಗೆ ಇಟ್ಟದ್ದು ಸಾರ್ಥಕ, ಈ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಅವನಿಗೆ. ಯಾಕೆ ಅಂತ ಹೇಳಿದ್ರೆ ಆ ಭಗವದ್ಗೀತೆ ಅಂಥ ಒಂದು ಶ್ರೇಷ್ಠವಾದ ಗ್ರಂಥ. ಶಾಸ್ತ್ರೇಶು ಭಾರತಂ ರಮ್ಯಂ ಅಂತ ಹೇಳ್ತಾರೆ. ಏನು ಸಮಸ್ತ ಶಾಸ್ತ್ರಗಳೇನಿದೆ, ಶಾಸ್ತ್ರ ಅಂದ್ರೆ ಒಬ್ಬ ವ್ಯಕ್ತಿ ಹೀಗಿರಬೇಕು ಅಂತ ತಿಳಿಸ್ತಾ ಇರುವಂಥದ್ದು. ವೇದಗಳಿಂದ ಹಿಡಿದು ವೇದ ಪುರಾಣ ಮುಂತಾದವುಗಳೆಲ್ಲ ಇರಬಹುದು. ಆ ಎಲ್ಲದರದ್ದು ಸಾರವನ್ನು ತೆಗೆದು ನಮಗೆ ವೇದವ್ಯಾಸರು ಕೊಟ್ಟದ್ದೇನು ಅಂದ್ರೆ ಮಹಾಭಾರತ. ಯಾಕಂದ್ರೆ ಕಲಿಯುಗದಲ್ಲಿ ಎಲ್ಲವನ್ನ ಓದ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋಲ್ಲ ಈ ಜನರಿಗೆ. ಯಾಕಂತ ಹೇಳಿದ್ರೆ ವಯಸ್ಸು ಕಮ್ಮಿ, ಇವರು ಬದುಕುವುದು ಕಮ್ಮಿ, ಆ ಬದುಕಿನಲ್ಲಿ ಕೇಳಲಿಕ್ಕೆ ಅವಕಾಶ ಸಿಕ್ಕುವುದು ಕಮ್ಮಿ, ಅದರ ಮಧ್ಯದಲ್ಲಿ ಆರೋಗ್ಯ ಚೆನ್ನಾಗಿರುವುದು ಕಮ್ಮಿ, ಬುದ್ಧಿ ಅಂತೂ ಬಹಳ ಕಮ್ಮಿ. ಹೀಗೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಕಲಿಯುಗದಲ್ಲಿ ಬಹಳ ದುರ್ಲಭ, ಅದು ಕೂಡ ಉಳಿಯುವುದು ದುರ್ಲಭವಾದ್ದರಿಂದ ಅದರೊಳಗೆ ಮನುಷ್ಯ ಏನಾನು ಉದ್ಧಾರಕ್ಕೆ ಬೇಕು ಅಂತ ಹೇಳಿದ್ರೆ ಅದಕ್ಕಾಗಿಯೇ ಸಮಸ್ತ ಶಾಸ್ತ್ರಗಳ ಸಾರ ಎಸೆನ್ಸ್ ಅನ್ನು ತೆಗೆದು ಮಹಾಭಾರತವನ್ನು ತಾವು ನಿರ್ಮಾಣವನ್ನ ಮಾಡಿದರಂತೆ. ಅಂಥ ಮಹಾಭಾರತದಲ್ಲಿಯೂ ಕೂಡ ಸಾರಭೂತವಾಗಿರುವಂತಹದ್ದು ಯಾವುದು ಅಂದ್ರೆ ಭಗವದ್ಗೀತೆ ಅಂತ ಹೇಳ್ತಾರೆ. ಇದನ್ನ ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ಮಹಾಭಾರತ ಅನ್ನುವಂಥದ್ದು ದೇವಲೋಕದ ಒಂದು ಕಲ್ಪವೃಕ್ಷ ಇದ್ದಾಗದು ಅಂತ. ಪಾರಿಜಾತ ವೃಕ್ಷ ಅದೇ ಕಲ್ಪವೃಕ್ಷ ಇದ್ದಾಗದು ಅಂತ. ಮನುಷ್ಯನಿಗೆ ಏನೇನು ಬೇಕೋ ಎಲ್ಲ ಕೊಡ್ತದಂತೆ ಮಹಾಭಾರತ. ಅಂತಹ ಮಹಾಭಾರತದ ಅತ್ಯಂತ ಶ್ರೇಷ್ಠವಾದ ಅಂಗ ಯಾವುದು ಅಂತ ಹೇಳಿದ್ರೆ ಭಗವದ್ಗೀತೆ. ಅದು ಹೇಗಂತ ಹೇಳಿದ್ರೆ, ಆ ಪಾರಿಜಾತ ಹೂವೇನಿದೆ, ದೇವಲೋಕದ ಪಾರಿಜಾತದ ಹೂ, ಅದರ ಮಕರಂದದಂತೆ ಇರುವಂತಹದ್ದು ಭಗವದ್ಗೀತೆ ಅಂತ. ಅಂದ್ರೆ ಒಂದು ಹೂವು ಪರಿಮಳ ಬರುವುದೇ ಮಕರಂದದಿಂದ. ಹಾಗೆಯೇ ಮಹಾಭಾರತಕ್ಕೆ ಮಹತ್ವ ಇರುವಂತಹದ್ದೇ ಭಗವದ್ಗೀತೆಯಿಂದ. ಅಂದ್ರೆ ಮಹಾಭಾರತದ ಒಂದೊಂದು ಶ್ಲೋಕವೂ ಶ್ರೇಷ್ಠವಾದದ್ದೇ, ಅದರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಭಗವದ್ಗೀತೆ. ಸಕಲ ಉಪನಿಷತ್ತುಗಳ ಸಾರ ಇದು, ಸಕಲ ವೇದಗಳ ಸಾರವಾಗಿರುವಂತಹದ್ದು ಅಂತ ತಿಳಿಸಿಕೊಂಡು ಹೋಗ್ತಾರೆ. ಅದರಿಂದಾಗಿಯೇ ಈ ಭಗವದ್ಗೀತೆ ಅನ್ನುವಂಥದ್ದೇನಿದೆ ಪ್ರತಿಯೊಬ್ಬರಿಂದಲೂ ಅಧ್ಯಯನ ಮಾಡಲ್ಪಡಬೇಕಾದದ್ದು. ನಾವು ಕೃಷ್ಣನಿಗೆ ಅತ್ಯಂತ ಪ್ರಿಯರಾದ ಭಕ್ತರಾಗಬೇಕು ಅಂತ ಹೇಳಿದ್ರೆ ಭಗವದ್ಗೀತೆಯನ್ನು ಅಧ್ಯಯನವನ್ನ ಮಾಡಲೇಬೇಕಂತ. ಯಾಕಂದ್ರೆ ಕೃಷ್ಣ 18ನೇ ಅಧ್ಯಾಯದ ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ಇದನ್ನ ಅಧ್ಯಯನವನ್ನ ಮಾಡ್ತಾರೆ, ಯಾರು ಇದನ್ನು ಹೇಳ್ತಾರೆ, ಅವ್ರು ನನಗೆ ತುಂಬಾ ಇಷ್ಟ ಆಗ್ತಾರೆ ಅಂತ ಹೇಳ್ತಾನೆ. ನೀವೇನು ದೇವರಿಗೋಸ್ಕರ ನಾವು ನಮಸ್ಕಾರ ಮಾಡೋಣ, ಮಂತ್ರ ಜಪ ಮಾಡೋಣ, ಪೂಜೆ ಮಾಡೋಣ, ಏನು ಮಾಡಿದ್ರು ಕೂಡ ಭಗವದ್ಗೀತೆಯನ್ನ ಯಾರು ಅಧ್ಯಯನವನ್ನ ಮಾಡಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ ಅವನಿಗಿಂತ ಇಷ್ಟನಾದ ಭಕ್ತ ನನಗೆ ಇನ್ನೊಬ್ಬ ಇಲ್ಲ ಅಂತ ಕೃಷ್ಣನೇ ಭಗವದ್ಗೀತೆಯ ಕಡೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹ ಮಾತಿದು. ಅದಕ್ಕಾಗಿ ಈ ಭಗವದ್ಗೀತೆ ಅನ್ನುವಂಥದ್ದೇನಿದೆ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಅಧ್ಯಯನ ಮಾಡಬೇಕಾದದ್ದು. ಅದಕ್ಕೆ ಬ್ರಾಹ್ಮಣ ಶೂದ್ರ ಅಂತ ಭೇದ ಭಾವ ಇಲ್ಲ, ಸ್ತ್ರೀ ಪುರುಷ ಅಂತ ಭೇದ ಭಾವನೆ ಇಲ್ಲ, ಅಥವಾ ಒಬ್ಬ ಹುಡುಗ ಮುದುಕ ಅಂತ ಭೇದ ಭಾವನೆ ಇಲ್ಲ. ಪ್ರತಿಯೊಬ್ಬರೂ ಇದನ್ನು ಅಧ್ಯಯನ ಮಾಡಲೇಬೇಕಾದದ್ದು, ತಿಳ್ಕೊಳ್ಳೇಬೇಕಾದದ್ದು, ಜೀವನದಲ್ಲಿ ಅಳವಡಿಸಿಕೊಳ್ಳೇಬೇಕಾದದ್ದು. ಅಂಥದ್ದೇನಿದೆ ಈ ಭಗವದ್ಗೀತೆಯಲ್ಲಿ ಅಂತ ಹೇಳಿದ್ರೆ, ಏನಿದೆ ಅಂತ ಭಗವದ್ಗೀತೆಯನ್ನು ಕೇಳುವುದಕ್ಕಿಂತಲೂ ಕೂಡ ಏನಿಲ್ಲ ಅಂತ ಕೇಳುವುದು ಬಹಳ ಮುಖ್ಯ. ಯಾಕಂದ್ರೆ ಭಗವದ್ಗೀತೆಯನ್ನು ಇಲ್ಲದೆ ಇರುವಂತಹ ವಿಷಯವೇ ಇಲ್ಲ. ಒಬ್ಬ ವ್ಯಕ್ತಿ ಜೀವನದಲ್ಲಿ ತಿಳ್ಕೊಳ್ಳೇಬೇಕಾದ ವಿಷಯಗಳೇನಿದೆ, ದೇವರ ಬಗ್ಗೆ ಇರಬಹುದು, ತನ್ನ ಬಗ್ಗೆ ಇರಬಹುದು, ಜಗತ್ತಿನ ಬಗ್ಗೆ ಇರಬಹುದು, ತನ್ನ ಹಿಂದಿನ
ಆಗು ಹೋಗುಗಳೇನಾಗೋಗಿದೆ ಅದರ ಬಗ್ಗೆ ಇರಬಹುದು, ಮುಂದೆ ಏನಾಗಲಿಕ್ಕಿದೆ ಅದರ ಬಗ್ಗೆ ಇರಬಹುದು. ಎಲ್ಲ ಸಮಗ್ರ ಅಧ್ಯಾತ್ಮ ವಿಷಯ ಏನಿದೆ ಅದು ಭಗವದ್ಗೀತೆಯಲ್ಲಿ ಅಡಕವಾಗಿದೆ. ಅಂದ್ರೆ ಅಧ್ಯಾತ್ಮದ ದೃಷ್ಟಿಯಿಂದ ಇದೊಂದು ದೊಡ್ಡ ಆಧ್ಯಾತ್ಮಿಕವಾದಂತಹ ಗ್ರಂಥ ಭಗವದ್ಗೀತೆ. ಅದರಿಂದಾಗಿ ಒಂದು ಭಗವದ್ಗೀತೆಯನ್ನು ತಿಳ್ಕೊಂಡ್ರೆ ಸಮಗ್ರ ಅಧ್ಯಾತ್ಮದ ಚಿಂತನೆ ನಮಗೆ ಬರ್ತದೆ. ನನ್ನ ಚಿತ್ರಣ ನನಗೆ ಗೊತ್ತಾಗತ್ತೆ, ನಾನೇನು ನನಗೆ ಅರ್ಥ ಆಗತ್ತೆ, ದೇವರೇನು ನನಗೆ ಅರ್ಥ ಆಗತ್ತೆ, ಉಳಿದವರೇನು ಅರ್ಥ ಆಗತ್ತೆ, ಜಗತ್ತೇನು ಅರ್ಥ ಆಗತ್ತೆ, ಜೀವನ ಏನು ಅರ್ಥ ಆಗತ್ತೆ, ಪ್ರತಿಯೊಂದು ಅರ್ಥ ಆಗ್ತಾ ಹೋಗುತ್ತದೆ. ಮತ್ತೊಂದು ರೀತಿಯಿಂದ ನೋಡುವುದಾದರೆ ಭಗವದ್ಗೀತೆ ದೊಡ್ಡ ಧರ್ಮ ಗ್ರಂಥ, ಧರ್ಮಶಾಸ್ತ್ರ ಗ್ರಂಥ ಅಂತ ಹೇಳಿದ್ರೆ, ಧರ್ಮ ಅಂದ್ರೆ ಅದನ್ನು ಮಾಡು ಇದನ್ನು ಮಾಡಬೇಡ, ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಾಗೋಲ್ಲ ನಮಗೆ, ಗೊಂದಲ ಆಗುವುದೇ ಅಲ್ಲಿ. ಏನೋ ಗೊತ್ತಾಗೋಲ್ಲ ಮಾರ್ರೆ, ಅವ್ರು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ, ಇವ್ರು ಇದನ್ನು ಮಾಡಬೇಕು ಅಂತ ಹೇಳ್ತಾರೆ, ಅವ್ರು ಅದು ಸರಿ ಅಂತ ಹೇಳ್ತಾರೆ, ಇವ್ರು ಅದು ಸರಿ ಅಂತ ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ನಮ್ಗೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಒಂದೋ ಗೊತ್ತಾಗ್ತಾನೆ ಇಲ್ಲ ಅಂತ ಮನುಷ್ಯನಿಗೆ ಗೊಂದಲ ಉಂಟಾಗಿ ಧರ್ಮದ ವಿಷಯದಲ್ಲಿ ಕೈಕಟ್ಟಿ ಕುಳಿತು ಬಿಡ್ತಾನೆ. ಅಂತಹ ವ್ಯಕ್ತಿಗಳಿಗೆ ಧರ್ಮದ ವಿಷಯದಲ್ಲಿ ಇದು ಹೀಗೇನೆ ಅಂತ ನಿರ್ಧಾರ ಪೂರ್ವಕವಾಗಿ ತಿಳಿಸಿಕೊಡುವಂತಹ ಶಾಸ್ತ್ರ ಭಗವದ್ಗೀತೆ. ಅದಕ್ಕಾಗಿ ಯಾರು ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾನೆ ಅವನಿಗೆ ಧರ್ಮದ ವಿಷಯದಲ್ಲಿ ಯಾವತ್ತೂ ಗೊಂದಲ ಬರುವುದೇ ಇಲ್ಲ. ಹಾಗೋ ಹೀಗೋ ಇಲ್ವೇ ಇಲ್ಲ, ಇದು ಹೀಗೆಯೇ ಸ್ಪಷ್ಟವಾಗಿ ಅವನಿಗೆ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ರೀತಿಯಿಂದ ನೋಡೋದಾದರೆ ಭಗವದ್ಗೀತೆ ದೊಡ್ಡ ಆರೋಗ್ಯ ಶಾಸ್ತ್ರ. ಅದು ಮನುಷ್ಯನ ಆರೋಗ್ಯವನ್ನು ಯಾವ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿ ಇಟ್ಕೊಳ್ಬೇಕು ಸಾಧ್ಯ ಉಂಟು, ಅದು ಭಗವದ್ಗೀತೆಯಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ಮತ್ತೊಂದು ರೀತಿಯಿಂದ ದೊಡ್ಡ ಮನಃಶಾಸ್ತ್ರ. ಭಗವದ್ಗೀತೆಗಿಂತ ಇನ್ನೊಂದು ಮನಃಶಾಸ್ತ್ರ ಇಲ್ವೇ ಇಲ್ಲ. ಯಾರು ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾನೆ, 18 ಅಧ್ಯಾಯಗಳನ್ನು ಅಧ್ಯಯನ ಮಾಡಿ ಮುಗಿಸಬೇಕಾದ್ರೆ ಖಂಡಿತವಾಗಿಯೂ ಕೂಡ ಅವನ ಮನಸ್ಸಿನಲ್ಲಿ ಏನೇನು ದುಷ್ಟತನಗಳಿದೆ ಅವೆಲ್ಲ ನಾಶ ಆಗಲೇಬೇಕು. ಅವನಿಗೆ ಏನು ಒಳಗಿನಿಂದ ಟೆನ್ಷನ್ ಡಿಪ್ರೆಷನ್ಗಳು ಕೂತಿದೆ ಎಲ್ಲ ಹೋಗಲೇಬೇಕು. ಮನಸ್ಸು ಹಗುರ ಆಗಲೇಬೇಕು, ಮನಸ್ಸು ಶುದ್ಧವಾಗಲೇಬೇಕು. ಏನು ಮನಸ್ಸಿನಲ್ಲಿ ಒಂದು ನೆಮ್ಮದಿಯನ್ನು ಬಯಸ್ತಾ ಇದ್ದೇವೆ ಜೀವನದಲ್ಲಿ, ಆ ನೆಮ್ಮದಿ ಅವನಿಗೆ ತಾನಾಗಿ ಸಿಗ್ತದೆ ಭಗವದ್ಗೀತೆಯಿಂದ. ಯಾಕಂತ ಹೇಳಿದ್ರೆ ಅನಂಥ ಮನಃಶಾಸ್ತ್ರ ಭಗವದ್ಗೀತೆಯಲ್ಲಿ. ಅಷ್ಟು ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಬೇಕಾದ ಎಲ್ಲ ವಿಷಯಗಳು ಇದೆ. ಮನಸ್ಸಿಗೆ ದೊಡ್ಡ ಮದ್ದದು, ಮನಸ್ಸಿನ ಎಲ್ಲಾ ರೋಗಗಳಿಗೂ ಮದ್ದಾಗಿರುವಂತಹದ್ದು ಭಗವದ್ಗೀತೆ. ಮತ್ತೊಂದು ರೀತಿಯಿಂದ ನೋಡೋದಾದ್ರೆ ದೊಡ್ಡ ರಾಜಕೀಯ ಶಾಸ್ತ್ರ. ಯಾವ ರೀತಿ ಒಬ್ಬ ವ್ಯಕ್ತಿ ರಾಜಕೀಯವನ್ನ ಅಂದ್ರೆ ತಾನು ರಾಜ್ಯವನ್ನು ನಡೆಸಬೇಕು ಅದರ ಬಗ್ಗೆಯೂ ಕೂಡ, ಅಂದ್ರೆ ಧರ್ಮದ ಮೂಲಕ ಹೇಗೆ ನಡೆಸಬೇಕು ಅದರ ಬಗ್ಗೆಯೂ ಕೂಡ ವಿವರಣೆಯನ್ನಿರುವಂತಹದ್ದು. ಒಂದು ಸಾಮಾಜಿಕ ಪದ್ಧತಿ ಆಗಿರಬೇಕು ಅದರ ಬಗ್ಗೆ. ಈ ರೀತಿ ಯಾವುದೇ ಮುಖದಿಂದ ಭಗವಂತ ಈ ಭಗವದ್ಗೀತೆಯನ್ನು ನೋಡ್ತಾ ಹೋದರೂ ಕೂಡ ಬೇರೆ 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 ಮುಖದಲ್ಲಿ, ಅಂದ್ರೆ ಇದು ಅನಂತ ಮುಖವಾಗಿರುವಂತಹದ್ದು ಭಗವದ್ಗೀತೆ. ಯಾವ ರೀತಿ ನೋಡ್ತಾನೆ ವ್ಯಕ್ತಿ ಆ ರೀತಿ ತೆರೆದುಕೊಳ್ಳುತ್ತದೆ ಭಗವದ್ಗೀತೆ ಅನ್ನುವಂಥದ್ದು. ಅಂತ ಭಗವದ್ಗೀತೆ ಏನಿದೆ, ಆ ಭಗವದ್ಗೀತೆ 18 ಅಧ್ಯಾಯದಿಂದ ಕೂಡಿದೆ. ಅಂದ್ರೆ ನೋಡಿ, 18 ಪರ್ವತದ ಮಹಾಭಾರತದಲ್ಲಿ 18 ಅಧ್ಯಾಯದಿಂದ ಕೂಡಿರುವಂತಹದ್ದು ಭಗವದ್ಗೀತೆ. ಅಂದ್ರೆ ಆ ಮಹಾಭಾರತದಷ್ಟೇ, ಆ ಮಹಾಭಾರತದಲ್ಲೇ ಬರುವಂತಹದ್ದು, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವಂತಹ ಭಗವದ್ಗೀತೆ 18 ಅಧ್ಯಾಯಗಳ ಭಗವದ್ಗೀತೆ. ಮಹಾಭಾರತದಂತೆಯೇ 18 ಅಧ್ಯಾಯ, ಅಂದ್ರೆ 18 ಪರ್ವ 18 ಅಧ್ಯಾಯ. 18 ಅನ್ನುವುದೇ ಜಯದ ಸಂಕೇತ. ಅಂದ್ರೆ ಜೀವನದಲ್ಲಿ ಜಯವನ್ನು ಸಂಪಾದನೆ ಮಾಡಲಿಕ್ಕೆ ಬಹಳ ಮುಖ್ಯವಾದದ್ದು ಭಗವದ್ಗೀತೆ. ಆ ಕಾರಣದಿಂದಲೇ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನು ಕೊಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಶಾಂತಿ ಪರ್ವದಲ್ಲಿ ಮುಂದೆ ಮಹಾಭಾರತದಲ್ಲಿ, ನೋಡು ನಿನಗೆ ಸದ್ಗತಿಯಾಗಬೇಕಾ, ಸತ್ತ ಮೇಲೆ ಭಯ ಇಲ್ಲದೆ ನೀನು ಸದ್ಗತಿಯನ್ನು ಪಡಿಬೇಕಾ, ಮುಂದಿನ ಜೀವನ ನೀನು ಚೆನ್ನಾಗಿರ್ಬೇಕಾ, 4 ಗಕಾರಗಳು ನಿನ್ನೊಟ್ಟಿಗೆ ಇರಬೇಕು ನೋಡು ಅಂತ ಹೇಳ್ತಾರೆ. ಕಡೆ ಕಾಲದಲ್ಲಿ 4 ಗಕಾರಗಳು ಬೇಕು ಅಂತ. ಯಾವುದು ಅಂತ ಹೇಳಿದ್ರೆ, ಒಂದು ಗೋವಿಂದನ ನಾಮಸ್ಮರಣೆ. ಕಡೆ ಕಾಲದಲ್ಲಿ ಗೋವಿಂದನ ನಾರಾಯಣನ ಸ್ಮರಣೆ ಮಾಡ್ತಾ ಮಾಡ್ತಾ ಪ್ರಾಣವನ್ನು ಯಾರು ಬಿಡ್ತಾನೆ ಅವನು ಸದ್ಗತಿಯನ್ನು ಹೊಂದುತ್ತಾನೆ ಅಂತ. ಅದಕ್ಕೆ ಹೇಳುವಂಥದ್ದು, ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಈ ಕಾರಣದಿಂದಲೇ ಹೇಳುದು, ಕಡೆ ಕಾಲದಲ್ಲಿ ಗೋವಿಂದನ ನಾಮಸ್ಮರಣೆ ಅಂದ್ರೆ ಕೃಷ್ಣ, ರಾಮ, ಗೋವಿಂದ, ನಾರಾಯಣ ಈ ಸ್ಮರಣೆ. ಎರಡನೆಯದ್ದೇನು ಅಂದ್ರೆ ಗೋದಾನ. ಇನ್ನೇನು ನನಗೆ ಪ್ರಾಣ ಹೋಗುತ್ತದೆ, ನಾನು ಸಾಯ್ತೇನೆ ಅಂತ ಗೊತ್ತಾದ ಕೂಡಲೇ ಮನುಷ್ಯ ಗೋದಾನ ಮಾಡಬೇಕಂತೆ. ಅದು ಇನ್ನೊಂದು ಗಕಾರ. ಗೋವಿಂದನ ನಾಮಸ್ಮರಣೆ, ನಂತರ ಗೋದಾನ,
ಮೂರನೆಯದ್ದೇನು ಅಂತ ಹೇಳಿದ್ರೆ ಗಂಗಾ ಜಲ ಅವನ ಬಾಯಿಗೆ ಬೀಳಬೇಕಂತೆ. ಪ್ರಾಣ ಹೋಗುವುದಕ್ಕಿಂತ ಮುಂಚೆ ಯಾರು ಗಂಗೆಯನ್ನ ತಾನು ಸ್ವೀಕಾರ ಮಾಡ್ತಾನೋ ಅವನ ಪಾಪ ಎಲ್ಲ ಪರಿಹಾರ ಆಗ್ತದಂತೆ. ನಾಲ್ಕನೆಯದ್ದು ಗೀತೆ. ಯಾರು ಕಡೆ ಕಾಲದಲ್ಲಿ ಪ್ರಾಣ ಹೋಗ್ತಾ ಇದೆ ಅನ್ಬೇಕಾದ್ರೆ ಚೂರು ಒಂದು ಶ್ಲೋಕ, ಅರ್ಧ ಶ್ಲೋಕದಷ್ಟಾದರೂ ಭಗವದ್ಗೀತೆಯನ್ನ ಕೇಳ್ತಾನೆ ಅಂದ್ರೆ ಆ ಅರ್ಥ ಅವನಿಗೆ ನೆನಪಾಗ್ತದೆ, ಭಗವದ್ಗೀತೆ ಅರ್ಥ ನೆನಪಾಗ್ತದೆ, ಅವನ ಸಕಲ ಪಾಪಗಳು ಪರಿಹಾರ ಆಗ್ತದೆ. ಅಷ್ಟು ಭಗವದ್ಗೀತೆಗೆ ಮಹತ್ವ ಇದೆ ಅಂತ ಹೇಳ್ತಾರೆ. ಅದರಿಂದಾಗಿ ನಮ್ಮ ಸಂಗಾತಿ ಭಗವದ್ಗೀತೆ ಅನ್ನುವಂತಹದ್ದು ಕೇಳಿ ಬಿಡ್ಲಿಕ್ಕಿರುವಂತಹದ್ದಲ್ಲ, ಮತ್ತೆ ನಮ್ಮ ಮನಸ್ಸಿನಲ್ಲಿ ಸದಾ ಇಟ್ಟುಕೊಳ್ಳಿಕ್ಕಿರುವಂತಹದ್ದು. ಕಡೇ ಕಾಲದಲ್ಲಿ ಇಂಟೆನ್ಸಿವ್ ಕೇರಲ್ಲಿ ಯಾರು ನನಗೆ ಗತಿ ಇಲ್ಲ ಅಂತ ಹೇಳಬೇಕಾದ್ರೂ ಕೂಡ, ಪ್ರಾಣ ಹೋಗ್ತದೆ ಅಂತ ಆಗ್ಬೇಕಾದ್ರೂ ಕೂಡ ಭಗವದ್ಗೀತೆ ಮನುಷ್ಯನ ಮನಃಪಟಲದಲ್ಲಿತ್ತು ಅಂದ್ರೆ ಅದರ ಒಂದು ಅರ್ಧ ಶ್ಲೋಕ ಆದ್ರೂ ಮನುಷ್ಯನಿಗೆ ಅವಾಗ ನೆನಪಾಯಿತು ಅಂತ ಹೇಳಿದ್ರೆ ಖಂಡಿತ ಅವನ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಒಳ್ಳೆ ಸದ್ಗತಿಯನ್ನು ಹೊಂದುತ್ತಾನೆ. ಯಮ ಭಟರು ಬರುವುದಿಲ್ಲ, ಮತ್ತೆ ದೇವದೂತರು ಬರ್ತಾರೆ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಅಂಥ ಮಹತ್ವವುಳ್ಳಂತಹದ್ದು ಭಗವದ್ಗೀತೆ. ಅದಕ್ಕಾಗಿ ಅದಕ್ಕೆ ಹೆಸರು ಭಗವದ್ಗೀತಾ ಅಂತ. ಬೇರೆ ಏನಾದ್ರೂ ಹೆಸರು ಇಡ್ಬೋದಿತ್ತು, ವೇದವ್ಯಾಸರು ಇಡ್ಲಿಲ್ಲ. ಭಗವದ್ಗೀತಾ ಅಂದ್ರೆ ಹೆಸರಿಟ್ಟಿರೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಇದು ಭಗವಂತನ ಮಾತಿದು ಅಂತ ಹೇಳಿದ್ರೆ, ಯಾರಿಗಾದ್ರೂ ಕೃಷ್ಣನೊಟ್ಟಿಗೆ ಸಂಭಾಷಣೆ ಮಾಡಬೇಕು ಅಂತ ಇಷ್ಟ ಇದ್ರೆ, ಕೃಷ್ಣನೊಟ್ಟಿಗೆ ಮಾತಾಡಬೇಕು ಅಂತ ಇಷ್ಟ ಇದ್ರೆ, ಕಲಿಯುಗದಲ್ಲಿ ಅದು ಸಾಧ್ಯವಾಗುವುದು ಭಗವದ್ಗೀತೆಯಿಂದ ಮಾತ್ರ ಅಂತ. ಭಗವದ್ಗೀತೆಯ ಮೂಲಕ ಕೃಷ್ಣನ ಮಟ್ಟಿಗೆ ಮಾತಾಡ್ತಾನೆ, ನಮ್ಮ ಕಷ್ಟಗಳಿಗೆಲ್ಲ ಸ್ಪಂದಿಸ್ತಾನೆ, ಅದಕ್ಕೆ ಉತ್ತರವನ್ನು ಕೊಡ್ತಾನೆ, ನಮ್ಮ ಮಾನಸಿಕ ಗೊಂದಲಗಳಿಗೆಲ್ಲ ಉತ್ತರವನ್ನು ಕೊಡ್ತಾನೆ ಭಗವದ್ಗೀತೆಯ ಮೂಲಕ. ಅದಕ್ಕೆ ಇದಕ್ಕೆ ಹೆಸರು ಭಗವಂತನ ಮಾತಿದು ಅಂತ. ಅಲ್ಲ, ಎಲ್ರಿ ಉತ್ತರ ಕೊಡ್ತಾನೆ ಭಗವದ್ಗೀತೆಯಲ್ಲಿ? ಎಲ್ಲಿ ಉತ್ತರ ಸಿಗುತ್ತೆ ನೋಡಿ. 18 ಅಧ್ಯಾಯಗಳನ್ನು ನಾವು ನೋಡ್ತಾ 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 ಬಂದಾಗ ಗೊತ್ತಾಗತ್ತೆ ಹೇಗೆ ಕೃಷ್ಣ ನಮ್ಮ ಮನಸ್ಸಿನಲ್ಲಿ ಏನೇನೇನು ಪ್ರಶ್ನೆಗಳಿವ ಉಳಿದಿದೆ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಕೊಂಡು ಬರ್ತಾನೆ. ಅರ್ಥ ಆದಾಗೆ ಅವಾಗ ನಮಗೆ ಗೊತ್ತಾಗುತ್ತೆ, ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿತ್ತಲ್ವಾ, ಇದಕ್ಕೆ ಕೃಷ್ಣ ಉತ್ತರ ಕೊಟ್ಟನಲ್ವಾ, ಕೃಷ್ಣ ಉತ್ತರ ಕೊಟ್ಟನಲ್ವಾ. ಈ ರೀತಿ ಭಗವದ್ಗೀತೆ ಅನ್ನುವಂತಹದ್ದು ಕಲಿಯುಗದಲ್ಲಿ ದೇವರೊಟ್ಟಿಗೆ ನಾವು ಸಂಪರ್ಕವನ್ನು ಸಾಧಿಸಲಿಕ್ಕೆ ಇರುವಂತಹ ದೊಡ್ಡ ಗ್ರಂಥ ಅದು ಭಗವದ್ಗೀತೆ ಅನ್ನುವಂಥದ್ದು. ಅದರಲ್ಲಿ ಬರುವಂತಹ ಒಂದೊಂದು ಮಾತುಗಳು ಕೂಡ ಭಗವಂತನ ನಾಲಿಗೆ ಇದ್ದಾಗ. ಅದಕ್ಕೋಸ್ಕರ ಭಗವದ್ಗೀತೆಯ ಒಂದು ಶ್ಲೋಕಕ್ಕೆ ನಾವು ಒಡೆದು ಹಾಕಿದ್ರು, ಕಾಟ ಹಾಕಿದ್ರು ದೇವರ ನಾಲಿಗೆಗೆ ಬರ ಕೊಟ್ಟಾಗತ್ತೆ. ಯಾಕಂದ್ರೆ ಅಂಥ ಅದರಲ್ಲಿರುವಂತಹ ಶ್ಲೋಕಗಳು ಅರ್ಥಪೂರ್ಣವಾದ ಶ್ಲೋಕಗಳದು. ಒಂದೊಂದು ಶ್ಲೋಕ ನಮಗೆ ಉದ್ಧಾರಕ್ಕೆ ಸಾಕು. ಇಂಥ ಭಗವದ್ಗೀತೆ ಏನಿದೆ, ಈ ಭಗವದ್ಗೀತೆ 18 ಅಧ್ಯಾಯದಿಂದ ಕೂಡಿದ್ದಾಗಿದ್ರು ಕೂಡ ನಿಜವಾಗಿಯೂ ಕೂಡ ಭಗವದ್ಗೀತೆ ಅಂತ ಹೇಳ್ತೇವೆ. ಕೃಷ್ಣನ ಉಪದೇಶ ಏನಿದೆ ಅರ್ಜುನನಿಗೆ, ಅದು ಶುರುವಾಗುವುದು 2ನೇ ಅಧ್ಯಾಯದಿಂದ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಭಗವದ್ಗೀತೆ ಅನ್ನುವ ಶಬ್ದ ಅಂದ್ರೆ ಭಗವಂತನ ಮಾತು, ಅದು 1ನೇ ಅಧ್ಯಾಯದಲ್ಲಿ ಇಲ್ವೇ ಇಲ್ಲ. ಹಾಗಿದ್ರು 1ನೇ ಅಧ್ಯಾಯವನ್ನು ಯಾಕೆ ಸೇರಿಸಿದ್ದಾರೆ ಭಗವದ್ಗೀತೆಗೆ ಅಂತ? ನಿಜವಾಗ್ಲೂ ಕೃಷ್ಣನ ಮಾತು, ಕೃಷ್ಣನ ಉಪದೇಶ ಅದು 2ನೇ ಅಧ್ಯಾಯದಲ್ಲಿ ಶುರುವಾಗಬೇಕಾದ್ರೆ 2ನೇ ಅಧ್ಯಾಯದಲ್ಲಿ ಹೇಳಿದ್ರೆ ಆಗ್ತಾ ಇತ್ತಲ್ವಾ, ಸುಲಭ ಆಗ್ತಾ ಇತ್ತಲ್ವಾ, ಒಂದು ಅಧ್ಯಾಯ ನಮಗೆ ಉಳಿತಾ ಇತ್ತಲ್ವಾ, ಸಾಮಾನ್ಯವಾಗಿ ನಮಗೆ ಕಾಣಬಹುದಿತ್ತು. ವೇದವ್ಯಾಸರು ಬೇಕು ಅಂತಾನೆ 1ನೇ ಅಧ್ಯಾಯವನ್ನು ಕಟ್ಟಿದ್ದಾರೆ. ಯಾಕೋಸ್ಕರ ಅದನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಪೀಠಿಕಾ ರೂಪವಾಗಿ, ಪೀಠಿಕೆ ಅದು. ಆ 1ನೇ ಅಧ್ಯಾಯವನ್ನು ತಿಳ್ಕೊಂಡಾಗ ಮಾತ್ರ 2ನೇ ಅಧ್ಯಾಯದಲ್ಲಿ ಕೃಷ್ಣನ ಉಪದೇಶ ಏನು ಸಿಗತ್ತೆ ಅದು ನಮಗೆ ಅತ್ಯಂತ ಬಲಿಷ್ಠವಾಗ್ತದೆ. ನೋಡಿ, ಅದು ಈ ಭಗವದ್ಗೀತೆ ಪ್ರಾರಂಭ ಆಗುವುದು ಕೂಡ ಒಂಥರ ವಿಶಿಷ್ಟವಾಗಿ. ಒಬ್ಬ ಧೃತರಾಷ್ಟ್ರ ಅವನು ಪ್ರಶ್ನೆಯನ್ನು ಕೇಳ್ತಾನೆ ಸಂಜಯನ ಬಳಿ. ಧೃತರಾಷ್ಟ್ರನಿಗಂತೂ ಯುದ್ಧ ನೋಡ್ಲಿಕ್ಕಾಗೋಲ್ಲ, ಯುದ್ಧಕ್ಕೆ ಹೋಗ್ಲಿಕ್ಕಾಗೋಲ್ಲ. ಆದರೆ ಮಹಾಭಾರತ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಪಾಂಡವರು ಕೌರವರು ಇಬ್ರು ಕೂಡ ಸೇರಿಬಿಟ್ಟಿದ್ದಾರೆ ಅಲ್ಲಿ ಯುದ್ಧ ಮಾಡ್ಲಿಕ್ಕೋಸ್ಕರ. ಅವರು ಯುದ್ಧ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಧೃತರಾಷ್ಟ್ರನಿಗೂ ಗೊತ್ತಿಲ್ಲ. ಮಧ್ಯದಲ್ಲಿ ಸಂಜಯ ಬಂದು ಧೃತರಾಷ್ಟ್ರನಿಗೆ ಆ ಕಥೆಯಲ್ಲೇ ಹೇಳಬೇಕು. ಧೃತರಾಷ್ಟ್ರನಿಗೆ ಮುಂದೆ ಕಥೆಯಲ್ಲೇ ಹೇಳಬೇಕು. ಸಂಜಯ ಏನಾದರೂ ಧೃತರಾಷ್ಟ್ರನ ಬಾಲ್ಯ ಸ್ನೇಹಿತ, ಅವನ ಸಾರಥಿ, ಧೃತರಾಷ್ಟ್ರನ ಸಾರಥಿ, ಧೃತರಾಷ್ಟ್ರನಿಗೆ ಬಹಳ ಬೇಕಾದವನು ಸಂಜಯ. ಆ ಸಂಜಯ ಬಂದು ಎಲ್ಲವನ್ನ ಒಪ್ಪಿಸಬೇಕು ಧೃತರಾಷ್ಟ್ರನಿಗೆ. ಅಂತಹ ಒಬ್ಬ ಧೃತರಾಷ್ಟ್ರ ರಾಜ, ಕುರುಕುಲದ ರಾಜ, ಸಂಜಯನ ಬಳಿ ಪ್ರಶ್ನೆ ಮಾಡುವುದರ ಮೂಲಕ ಭಗವದ್ಗೀತೆ ಪ್ರಾರಂಭ ಆಗುತ್ತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ. ಇಲ್ಲಿ ಸ್ವಾರಸ್ಯ ಏನಂದ್ರೆ, ಈ ಧೃತರಾಷ್ಟ್ರನ ಮೂಲಕವೇ ಯಾಕೆ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿಸಿದ್ರು ಅಂತ ಹೇಳಿ ಕೇಳಿ ಕುರುಡನಿಂದ ಯಾಕೆ ಭಗವದ್ಗೀತೆ ಪ್ರಾರಂಭ ಮಾಡಿಸಿದ್ರು ವೇದವ್ಯಾಸರು ಅಂತ.
ವಾಸ್ತವಿಕವಾಗಿ ಕುರುಡ ಅಂದ್ರೆ ಏನಂತಾರ ಅಮಂಗಳ ತಾನೆ. ಅದರ ಬದಲು ಯಾರೋ ಒಬ್ಬ ದಿವ್ಯ ದೃಷ್ಟಿ ಇರುವಂತಹ ಜ್ಞಾನಿಗಳ ಮೂಲಕವೋ ಯಾರ ಮೂಲಕ ಒಂದು ಭಗವದ್ಗೀತೆ ಪ್ರಾರಂಭ ಮಾಡಿಸಿದ್ರೆ ಚೆನ್ನಾಗಾಗ್ತಾ ಇತ್ತು. ಅದು ಬಿಟ್ಟು ಈ ಕುರುಡನ ಮೂಲಕ ಯಾಕೆ ಪ್ರಾರಂಭ ಮಾಡಿಸಿದ್ರು ಭಗವದ್ಗೀತೆ ಅನ್ನುವಂಥದ್ದು ಸಾಮಾನ್ಯ ಒಂದು ರೀತಿಯಿಂದ ಯಾರಿಗೂ ಕೆಲವರಿಗೆ ಪ್ರಶ್ನೆ ಬರಬಹುದು. ಬೇಕು ಅಂದನೇ ವೇದವ್ಯಾಸರು ಶುರು ಮಾಡಿಸಿದ್ದು ಒಬ್ಬ ಕುರುಡನ ಮೂಲಕ. ಅದು ಹುಟ್ಟು ಕುರುಡ, ಮತ್ತೆ ಯಾವಾಗಲೂ ಕಣ್ಣು ಹೋದದಲ್ಲ, ಹುಟ್ಟು ಕುರುಡ. ಆ ಹುಟ್ಟು ಕುರುಡನ ಮೂಲಕವೇ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿಸಿದ್ರು. ಯಾಕಂದ್ರೆ ಇದು ಸೂಚನೆ ಕೊಡ್ಲಿಕ್ಕೋಸ್ಕರ. ನೋಡಿ, ಯಾವುದೇ ಒಂದು ಗ್ರಂಥವನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ ಮೊದಲು 4 ವಿಷಯ ತಿಳ್ಕೊಳ್ಬೇಕು. ಏನು ವಿಷಯ ಇದೆ ಇದರಲ್ಲಿ ಅಂತ. ನಾವು ಹಾಗೆ ತಾನೇ ಅಂಗಡಿಗೆ ಹೋಗಿ ಒಂದು ಪುಸ್ತಕ ತಗೊಳ್ಬೇಕಾದ್ರೆ ಮೊದಲು ನೋಡ್ತೇವೆ ಇದರಲ್ಲಿ ಏನು ವಿಷಯ ಇದೆ ಅಂತ. ವಿಷಯ ನೋಡಿದ ಮೇಲೆ ನಂತರ ಈ ವಿಷಯ ನನಗೆ ಓದ್ಲಿಕ್ಕೆ ಯೋಗ್ಯವಾಗಿದೆಯಲ್ಲ. ಯಾಕಂದ್ರೆ ಕೆಲವು ಪುಸ್ತಕ ತಗೊಂಡು ನಮಗೆ ಅರ್ಥವೇ ಆಗದೆ ಇದ್ರೆ ಆ ಪುಸ್ತಕ ಇಟ್ಕೊಂಡು ಏನ್ ಮಾಡೋಣ? ನಮ್ಗೆ ಅರ್ಥ ಆಗಬೇಕು ತಾನೆ. ಅಂದ್ರೆ ಆ ವಿಷಯವನ್ನ ಓದ್ಲಿಕ್ಕೆ ನಾನು ಅಧಿಕಾರಿಯಾ? ಇದು ಎರಡನೇದು. ನನ್ನ ಅಲ್ಲಿ ಎಲಿಜಿಬಿಲಿಟಿ ಇದೆಯೋ ಇಲ್ವೋ? ಮೂರನೆಯದ್ದೇನು ಅಂತ ಹೇಳಿದ್ರೆ, ಅಲ್ಲ ಇದನ್ನು ಓದಿ ಲಾಭ ಏನು, ಪ್ರಯೋಜನ, ಇದನ್ನು ಓದಿ ಏನ್ ಲಾಭ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು. 4ನೆಯದ್ದು ಸಂಬಂಧ ಇರ್ಬೇಕು ನಮಗೆ. ಅಂದ್ರೆ ಆ ಪುಸ್ತಕ ತಗೊಳ್ಬೇಕಾದ್ರೆ ಆ ಪುಸ್ತಕಕ್ಕೂ ನನಗೂ, ಅಂದ್ರೆ ನಾನು ಓದಿ ನನಗೆ ಏನಾದ್ರೂ ಪ್ರಯೋಜನ ಸಿಗಬೇಕು, ಅದನ್ನು ಓದ್ಲಿಕ್ಕೆ ನಾನು ಯೋಗ್ಯನಾಗಿರಬೇಕು, ಆಗಿದ್ರೆ ಮಾತ್ರ ಪುಸ್ತಕ. ಇಲ್ಲದೆ ಇದ್ರೆ ಯಾವುದೋ ಒಂದು ಗ್ರಂಥ, ಇವಾಗ ಯಾವುದೋ ಮೆಡಿಕಲ್ ಗ್ರಂಥ ನನಗೆ ತಂದು ಕೊಟ್ರೆ ನನಗೇನು ಅರ್ಥ ಆಗತ್ತದು? ಅದನ್ನು ಓದ್ಲಿಕ್ಕೆ ನಾನು ಅನರ್ಹನಾದಂತಹ ವ್ಯಕ್ತಿ. ಹಾಗೆ ಇಂತಿಂಥ ವ್ಯಕ್ತಿಗಳಿಗೆ ಇಂತಿಂತಹದ್ದು ಅಂತ. ಹಾಗೆ ಈ ಭಗವದ್ಗೀತೆಯನ್ನು ಓದ್ಲಿಕ್ಕೆ ಯಾರು ಯೋಗ್ಯರು, ಅಧ್ಯಯನ ಮಾಡ್ಲಿಕ್ಕೆ ಯಾರು ಯೋಗ್ಯರು, ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕಾದದ್ದು. ತಿಳ್ಕೊಂಡು ನಂತರ ನಮ್ಗೆ ಆ ಯೋಗ್ಯತೆ ಇದ್ರೆ ನಾವು ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ಲಿಕ್ಕೆ ಹೊರಡಬೇಕು. ನೋಡಿ, ಅದಕ್ಕಾಗಿ ಧೃತರಾಷ್ಟ್ರನನ್ನ ಮೊದಲೇ ಹೇಳಿದ್ದು. ಯಾಕಂದ್ರೆ ಧೃತರಾಷ್ಟ್ರನಂತವರು ಭಗವದ್ಗೀತೆಯನ್ನು ಕೇಳಲಿಕ್ಕೆ ಅಧಿಕಾರಿಗಳು ಅಂತ. ಅಲ್ಲ, ಧೃತರಾಷ್ಟ್ರನಂತವರು ಅಂದ್ರೆ ಹುಟ್ಟು ಕುರುಡರು. ಯಾರು ಹುಟ್ಟು ಕುರುಡರು ಅಂತ ಹೇಳಿದ್ರೆ ನಾವೆಲ್ಲರೂ ಹುಟ್ಟು ಕುರುಡರೆ. ನೋಡಿ, ಇದನ್ನ ವಾದಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿ. ಹೇ ಕೃಷ್ಣ, ನಾನು ಹುಟ್ಟು ಕುರುಡ, ಅಂದ್ರೆ ಕಣ್ಣಿದ್ದೂ ಕುರುಡ ನಾನು ಅಂತ. ಕಣ್ಣಿಲ್ಲದ ಕುರುಡ ಬೇರೆ, ಕಣ್ಣಿದ್ದೂ ಕುರುಡ ನಾನು. ಕಾರಣ ಏನು ಅಂತ ಹೇಳಿದ್ರೆ, ಧೃತರಾಷ್ಟ್ರನಿಗೆ ಮುಂದೆ ಏನಿದೆ ಕಾಣಲ್ಲ, ಹಿಂದೆ ಏನಿದೆ ಕಾಣಲ್ಲ. ನಮ್ಗೆ ಹಾಗೆ ತಾನೆ. ನಮ್ಗೇನು ಅಂತ ಹೇಳಿದ್ರೆ ಮುಂದೆ ಹಿಂದಿನ ಕಾಣಬಹುದೇ ಹೊರತು ನಾಳೆಯದ್ದೇನು ಕಾಣ್ತಾ ಇಲ್ಲ, ಹಿಂದೆ ಏನಾಗೋಗಿದೆ ಅದು ಕೂಡ ಕಾಣ್ತಾ ಇಲ್ಲ. ಅಂದ್ರೆ ಮುಂದಿನದ್ದು ಗೊತ್ತಿಲ್ಲ, ಹಿಂದಿನದ್ದು ಗೊತ್ತಿಲ್ಲ. ಆ ರೀತಿ ನಮ್ಮ ಜೀವನವೂ ಕೂಡ. ಅಂದ್ರೆ ಒಂದು ರೀತಿ ಹುಟ್ಟು ಕುರುಡರೆ, ದಾರಿ ಗೊತ್ತಾಗ್ತಾ ಇಲ್ಲ. ವೀಕ್ಷೆ ನ ಕ್ಷೇಮ ಪದ್ಧತಿ, ಯಾವುದು ಒಳ್ಳೆದು ಯಾವುದು ಕೆಟ್ಟದು ಒಂದು ಗೊತ್ತಾಗುವುದೇ ಇಲ್ಲ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳೋದೇ ಉಂಟು, ಹಾಗಿದೆ ಅಂತ ಕಾಣುತ್ತೆ. ಅಂದ್ರೆ ನಾವು ಹೇಳುವುದೇ ಉಂಟು ನೋಡಿ, ಹಾಗಿದೆ ಅಂತ ಕಾಣುತ್ತೆ, ಹೀಗಿರ್ಬೇಕದು, ನನಗೇನೋ ಹಾಗೆ ಕಾಣ್ತಾ ಇದೆ ನೋಡಿ, ನನಗೇನೋ ಹಾಗೆ ಕಾಣ್ತಾ ಇದೆ, ನಾಳೆ ಹೀಗಾಗ್ಬಹುದು ಅಂತ ನನಗೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಅಂದ್ರೆ ಎಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯೋಚನೆ ಮಾಡುವುದಕ್ಕೂ ನಾವು ಕಾಣಿಸ್ತಾ ಇದೆ ಅಂತ ಹೇಳ್ತೇವೆ. ಅಂದ್ರೆ ಯೋಚನೆ ಇಲ್ಲ, ಮುಂದಿನದ್ದು ಗೊತ್ತಿಲ್ಲ, ಹಿಂದಿನದ್ದು ಗೊತ್ತಿಲ್ಲ, ನಮಗೆ ಏನೂ ಗೊತ್ತಿಲ್ಲ. ವಿಶೇಷವಾಗಿ ಧರ್ಮದ ವಿಷಯದಲ್ಲಿ ಗೊತ್ತೇ ಇಲ್ಲ. ಧರ್ಮದ ವಿಷಯದಲ್ಲಿ ಪೂರ್ಣ ಕುರುಡರು ನಾವು. ಧೃತರಾಷ್ಟ್ರನ ಹಾಗೇನೆ ನಾವು ಕುರುಡರು, ಏನು ಗೊತ್ತಿಲ್ಲ ಧರ್ಮದ ವಿಷಯದಲ್ಲಿ. ಅದಕ್ಕಾಗಿಯೇ ಹುಟ್ಟು ಕುರುಡರು ನಾವು. ಯಾರು ಇಂತಹ ಧರ್ಮದ ವಿಷಯದಲ್ಲಿ ಗೊತ್ತಿಲ್ಲದ ಕುರುಡರಿದ್ದಾರೆ ಅವರಿಗೆ ಧರ್ಮದ ವಿಷಯದಲ್ಲಿ ನೋಡು ಹೀಗೆ ಅಂತ ಸ್ಪಷ್ಟವಾದ ಮಾರ್ಗದರ್ಶನ ಕೊಡ್ಲಿಕ್ಕೋಸ್ಕರ ಬಂದಿರುವಂತಹದ್ದು ಭಗವದ್ಗೀತೆ. ಅದು ಯಾರು ಉಪದೇಶ ಕೊಟ್ಟದ್ದು ನೋಡಿ. ಸ್ವಾರಸ್ಯ ಏನಂತ ಹೇಳಿದ್ರೆ, ಹುಟ್ಟು ಕುರುಡ ಧೃತರಾಷ್ಟ್ರ, ಅವನು ಪ್ರಶ್ನೆ ಮಾಡ್ತಾನೆ, ಅವನಿಗೆ ಎದುರಲ್ಲಿರುವುದು ಕಾಣೋದಿಲ್ಲ. ಅವನಿಗೆ ಉತ್ತರ ಕೊಡುವುದು ಯಾರು ಅಂದ್ರೆ ಸಂಜಯ. ಅವನು ಎಂಥವ ಅಂತ ಹೇಳಿದ್ರೆ, ಅವನಿಗೆ ಎದುರಲ್ಲಿರುವುದು ಮಾತ್ರ ಅಲ್ಲ, ಕುರುಕ್ಷೇತ್ರದ ರಣರಂಗದಲ್ಲಿ ಏನು ನಡೀತದೆ ಅವನ ಕಣ್ಮುಂದೆನೆ ಬರ್ತದೆ ಅವನಿಗೆ. ಯಾಕಂದ್ರೆ ವೇದವ್ಯಾಸರು ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ. ಒಬ್ಬ ದೃಷ್ಟಿಹೀನ, ಇನ್ನೊಬ್ಬ ದಿವ್ಯ ದೃಷ್ಟಿ ಉಳ್ಳವ. ಇದು ಅದ್ಭುತ. ಅಂದ್ರೆ ಭಗವದ್ಗೀತೆ ಅನ್ನುವಂತಹದ್ದು ಸಾಮಾನ್ಯವಾದ ಗ್ರಂಥ ಅಂತ ತಿಳ್ಕೊಳ್ಬೇಡಿ. ಅದರಲ್ಲಿ ದಿವ್ಯವಾದ ದೃಷ್ಟಿ ಇದೆ. ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಎಲ್ಲಾ ವಿಷಯಗಳಲ್ಲಿ ತುಂಬಿಕೊಂಡಿದೆ. ಅದರಿಂದಾಗಿ ಯಾರು ದೃಷ್ಟಿಹೀನರು ಅಂದ್ರೆ, ದೃಷ್ಟಿಹೀನನಾದ ಧೃತರಾಷ್ಟ್ರನಿಗೆ ಸಂಜಯ ದೃಷ್ಟಿ ಆದ, ಕಣ್ಣಾದ. ಅದೇ ರೀತಿ ಜೀವನದಲ್ಲಿ ಯಾರು ಧರ್ಮದ ವಿಷಯದಲ್ಲಿ ನಮಗೆ ಗೊತ್ತಿಲ್ವೋ, ಕುರುಡರಾಗಿದ್ದೇವೋ, ಅಂಥ ಧರ್ಮದ ವಿಷಯದಲ್ಲಿ ನಮಗೆ ದಿವ್ಯ ದೃಷ್ಟಿಯಾಗಿ ಸಂಜಯನ ಆಗಿ ನಿಲ್ಲುವಂತಹದ್ದು ಯಾವುದು ಅಂತ ಹೇಳಿದ್ರೆ ಭಗವದ್ಗೀತೆ. ಅದಕ್ಕೋಸ್ಕರವೇ ಮೊದಲು ಧೃತರಾಷ್ಟ್ರನ ಬಾಯಿಂದ ಹೇಳಿಸ್ತಾರೆ. ಅದು ನೋಡಿ, ಶುರುವಾಗುವುದೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಈ ಉತ್ಸವ. ಅಲ್ಲ ಸಂಜಯ,
ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ, ಅದರಲ್ಲಿ ಯುದ್ಧ ಮಾಡಲಿಕ್ಕೋಸ್ಕರ ನನ್ನವರು ಹಾಗೂ ಪಾಂಡವರು ಸೇರಿದ್ದಾರೆ. ಏನ್ ಮಾಡಿದರು ಅವರು? ಯುದ್ಧಕ್ಕೋಸ್ಕರ ಸೇರಿದವರು ಏನು ಮಾಡಿದರು ಅನ್ನುವಂಥದ್ದು ಧೃತರಾಷ್ಟ್ರನ ಒಂದು ಪ್ರಶ್ನೆ. ನೋಡಿ, ಇಲ್ಲಿ ತಿಳ್ಕೊಳ್ಬೇಕಾದದ್ದೇನು ಅಂದ್ರೆ, ಧೃತರಾಷ್ಟ್ರ ಎಂಥ ವ್ಯಕ್ತಿ ಅಂತ. ನಿಜವಾಗ್ಲೂ ಭಗವದ್ಗೀತೆಯನ್ನು ಕೇಳಬೇಕಾದ್ರೆ ಬರೀ ಕುರುಡಿದ್ರೆ ಸಾಕಾಗೋಲ್ಲ, ಅದರೊಟ್ಟಿಗೆ ಧರ್ಮದ ಬಗ್ಗೆ ಅವನಿಗೆ ಒಲವಿರಬೇಕು, ಧರ್ಮದ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಇರಬೇಕು. ನಿಜವಾಗ್ಲೂ ಕೂಡ ಧೃತರಾಷ್ಟ್ರ ಇದಾನಲ್ವಾ, ಧೃತರಾಷ್ಟ್ರ ಕೌರವ ಪಕ್ಷಪಾತಿ ಇರಬಹುದು, ದುರ್ಯೋಧನನ ಪಕ್ಷಪಾತಿ ಇರಬಹುದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಮಗ ಅಂತ ಅಟ್ಯಾಚ್ಮೆಂಟ್ ಅಷ್ಟೇ ಅವನಿಗೆ. ದುರ್ಯೋಧನ ನನ್ನ ಮಗ, ದುಶ್ಯಾಸನ ನನ್ನ ಮಗ, ಈ ನನ್ನ ಮಗ ಅಂತ ಬಿಟ್ರೆ ನಿಜವಾಗ್ಲೂ ಅವನ ಅಂತರಂಗದಲ್ಲಿರುವುದೇನು ಅಂದ್ರೆ ಪಾಂಡವರ ಬಗ್ಗೆನೇ ಪ್ರೀತಿ ಅವನು. ಅದರಿಂದಾಗಿಯೇ ನೋಡಿ ಅವನು ಶುರು ಮಾಡೋದೇ ಧರ್ಮಕ್ಷೇತ್ರ ಅಂತ. ನಿಜವಾಗ್ಲೂ ಕೂಡ ಕುರುಕ್ಷೇತ್ರ ನಂತರ ಧರ್ಮಕ್ಷೇತ್ರ ಅದು. ಅಂದ್ರೆ ಯಾವ ಕ್ಷೇತ್ರದಲ್ಲಿ ಯುದ್ಧ ಮಾಡಿದರೆ ಧಾರ್ಮಿಕವಾಗಿ ಯುದ್ಧ ಮಾಡಿದವರು ಮಾತ್ರ ಗೆಲ್ತಾರೋ ಅಂತ ಕ್ಷೇತ್ರ ಅದು. ಅಂದ್ರೆ ನೋಡಿ, ಧರ್ಮದ ಒಲವಿದ್ದದ್ರಿಂದಲೇ ಧರ್ಮಕ್ಷೇತ್ರ ಅನ್ನೋದು ಅವನ ಬಾಯಿಂದ ಮೊದಲು ಬಂತು. ಧರ್ಮದ ಒಲವಿಲ್ಲದೆ ಇದ್ರೆ ಅವನಿಗೆ ಖಂಡಿತ ಆ ಮಾತು ಬರ್ತಾ ಇರಲಿಲ್ಲ ಅವನು. ಇವಾಗ ನಾವೊಂದೊಮ್ಮೆ ಏನಾದ್ರೂ ಮಾತಾಡ್ಲಿಕ್ಕೆ ಹೋದ್ರೆ ಕುರುಕ್ಷೇತ್ರದಲ್ಲೇ ಮಾತಾಡ್ತೇವೆ, ಧರ್ಮಕ್ಷೇತ್ರ ಅಂದ್ರೆ ನಮ್ಮ ಬಾಯಲ್ಲಿ ಬರುವುದೇ ಇಲ್ಲ. ಕಾರಣ ಏನಂದ್ರೆ ನಮಗೆ ಧರ್ಮದ ಒಲವಿಲ್ಲ, ಅವನಿಗೆ ಧರ್ಮದ ಬಗ್ಗೆ ಒಲವಿದೆ. ಧೃತರಾಷ್ಟ್ರನಿಗೆ ಇದು ಬೇಕು ನೋಡಿ. ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಮೊದಲನೇದಾಗಿ ಧರ್ಮದ ಬಗ್ಗೆ ನಮ್ಮ ಒಲವು ಬೇಕು. ಆಮೇಲೆ ಹೇಳಿದವನು ಕುರುಕ್ಷೇತ್ರ ಅಂತ. ವಾಸ್ತವಿಕವಾಗಿ ಕುರುಕುಲದ ರಾಜ ನಮ್ಮ ವಂಶದವರದ್ದು ಭೂಮಿ ಅದು, ನಮ್ಮ ವಂಶದವರು ಕುರು ರಾಜ ಮಾಡಿದಂತಹ ಭೂಮಿ ಅದು. ಅದು ಮತ್ತೆ ಹೇಳಿದ, ಅದು ಅದಕ್ಕಿಂತಲೂ ಮೊದಲು ಹೇಳಿದ್ದು ಧರ್ಮಕ್ಷೇತ್ರ ಅದು ಅಂತ. ಅದಕ್ಕಾಗಿ ಧಾರ್ಮಿಕರಿಗೆ ಅಲ್ಲಿ ಗೆಲುವು, ಉಳಿದವರಿಗಿಲ್ಲ, ಗೆಲುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಇಬ್ರು ಸೇರ್ಕೊಂಡಿದ್ದಾರೆ ಯುದ್ಧ ಮಾಡ್ಲಿಕ್ಕೋಸ್ಕರ. ಅವ್ರು ಏನ್ ಮಾಡಿದ್ರು ಅನ್ನುವಂತಹದ್ದು ಧೃತರಾಷ್ಟ್ರನ ಪಟ್ನೆ. ಇಬ್ರು ಯುದ್ಧಕ್ಕೆ ಸೇರಿದ್ದಾರೆ, ಪಾಂಡವರು ಕೌರವರು. ಏನ್ ಮಾಡಿದ್ರು ಕ್ಷೇತ್ರದಲ್ಲಿ? ಈ ಕ್ಷೇತ್ರ ಅಂತ ಯಾವ್ದನ್ನು ಕರೀತಾರೆ ಅಂದ್ರೆ ಕೃಷ್ಣ 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ. ಈ ದೇಹ ಏನಿದೆ, ಈ ದೇಹವೇ ಕ್ಷೇತ್ರ ಅಂತ ಕರೆಯಲ್ಪಡ್ತದೆ ಅಂತ. ನಿಜವಾಗ್ಲೂ ಕೂಡ ಈ ಕ್ಷೇತ್ರ ಯಾಕೋಸ್ಕರ ಬಂದಿದೆ ಅಂದ್ರೆ, ಈ ದೇಹ ನಮಗೆ ಯಾಕೋಸ್ಕರ ಬಂದಿದೆ ಅಂದ್ರೆ ಧರ್ಮಾಚರಣೆಯನ್ನ ಮಾಡ್ಲಿಕ್ಕೋಸ್ಕರ, ಧರ್ಮಾಚರಣೆಯನ್ನ ಮಾಡಿ ಈ ದೇಹವನ್ನ ಸಾರ್ಥಕ ಮಾಡ್ಕೊಳ್ಳಿಕ್ಕೋಸ್ಕರ. ಇಲ್ಲಿ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕಾಗಿದೆ, ಧರ್ಮದ ಆಚರಣೆಯನ್ನು ಮಾಡಬೇಕಾಗಿದೆ ನಾವು. ಅದೇ ಕುರುಕ್ಷೇತ್ರ, ಕರ್ಮಾಚರಣೆಯನ್ನು ಮಾಡಬೇಕಾಗಿದೆ, ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು, ಧರ್ಮಾನುಸಾರವಾಗಿ ಧರ್ಮಕ್ಕನುಗುಣವಾಗಿ ಕರ್ಮಾಚರಣೆಯನ್ನು ಮಾಡಬೇಕು. ಅದೇ ಕುರುಕ್ಷೇತ್ರ. ಕ್ಷೇತ್ರ ಅಂದ್ರೆ ಇದೇ ಭೂಮಿ. ಇಂತಹ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಇಬ್ರೂ ಇರ್ತಾರೆ ನೋಡಿ. ಈ ದೇಹದಲ್ಲಿ ಇಬ್ರು ಇರ್ತಾರೆ, ಕೌರವರು ಪಾಂಡವರು ಇಬ್ರು ಇರ್ತಾರಲ್ಲಿ. ವಾಸ್ತವಿಕವಾಗಿ ನಾವು ಯಾರ ಪಾರ್ಟಿಯನ್ನು ವಹಿಸಿರ್ತೇವೆ? ಕೌರವರ ಪಕ್ಷವನ್ನು ವಹಿಸಿರ್ತೇವಾ, ಪಾಂಡವರ ಪಕ್ಷವನ್ನು ವಹಿಸಿರ್ತೇವಾ? ನೋಡಿ, ಇದೇ ಸ್ವಾರಸ್ಯ. ನಾವು ವಹಿಸುವುದು ಮಾಮಕಾಹ ಪಾಂಡವಾಶ್ಚೈವ. ನೋಡಿ, ಧೃತರಾಷ್ಟ್ರನಾಗೆ ನನ್ನವರು ಹಾಗೂ ಪಾಂಡವರು ಅಂದ್ರೆ ಕೌರವರು ನನ್ನವರು, ಪಾಂಡವರು ನನ್ನ ತಮ್ಮನ ಮಕ್ಕಳವರು, ಪಾಂಡವರು ನನ್ನ ತಮ್ಮನ ಮಕ್ಕಳು. ಅಂದ್ರೆ ನೋಡಿ, ನಿಜವಾಗ್ಲೂ ಕೂಡ ಪಾಂಡವರು ಅಂದ್ರೆ ಸದ್ಗುಣಗಳು, ಅದು ನಮಗೆ ಸೆಕೆಂಡರಿ ಆಗಿರುತ್ತದೆ. ದುರ್ಯೋಧನ ಪಕ್ಷವೇ ನಮ್ಮ ಮುಖ್ಯವಾಗಿರುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಏನು ದುರ್ಗುಣಗಳೇನಿದೆ, ದುರ್ಗುಣಗಳನ್ನೇ ನನ್ನ ಗುಣಗಳನ್ನಾಗಿ ನಾನು ಮಾಡ್ಕೊಂಡಿರ್ತೇನೆ, ನನ್ನವರನ್ನಾಗಿ ನಾನು ಮಾಡ್ಕೊಂಡಿರ್ತೇನೆ. ನೋಡಿ, ಅದಕ್ಕೋಸ್ಕರ ಎಲ್ಲಿವರೆಗೆ ಅಂದ್ರೆ ಇನ್ನೊಬ್ರಿಗೆ ಹೇಳಿದ್ರು ನಾನು ಬಿಡ್ಲಿಕ್ಕೆ ತಯಾರಿರಲ್ಲ. ಇನ್ನೊಬ್ರು ಯಾರಾದ್ರೂ ಹೇಳಿದ್ರೆ, ನೋಡಿ, ದುಡ್ಡಿನ ಆಸೆ ಪಡಬೇಡಿ, ದುಡ್ಡು ಯಾಕೆ ದುಡ್ಡು 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 ಅಂತ ಯಾರು ಒತ್ತಾಡ್ತೀರಿ ಅಂತ ಹೇಳಿದ್ರೆ, ದುಡ್ಡು ಇಲ್ದಿರ ಜೀವನ ಇದೆಯಾ ನಿನಗೆ ಗೊತ್ತಿಲ್ಲ, ದುಡ್ಡಿನ ಮಾತ್ಮನೇ ಗೊತ್ತಿಲ್ಲ ನಿನಗೆ. ದುಡ್ಡಿದ್ರೇನೆ ಇವತ್ತು ಬದುಕು, ಇಲ್ಲಿದ್ರೆ ಇಲ್ವೇ ಇಲ್ಲ ಅಂದ್ರೆ ನೋಡಿ, ನಮ್ಮ ದುಡ್ಡಿನ ಆಸೆಯನ್ನ ಸಮರ್ಥನೆ ಮಾಡ್ಕೊಳ್ಳುತ್ತೇವೆ ಹೊರತು, ಹೌದು ದುಡ್ಡಿನ ಆಸೆ ಬಿಡಬೇಕು ಹೇಳಲಿಕ್ಕೆ ತಯಾರಿಲ್ಲ. ಇನ್ನೊಬ್ರು ಯಾರಾದ್ರೂ ಕೋಪದ ಬಗ್ಗೆ ನಮ್ಗೆ ಹೇಳಿದ್ರೆ, ಏನ್ರಿ ಏನು ನೀವು ಸಿಕ್ಕಾಪಟ್ಟೆ ನಿಮಗೆ ಕೋಪಪ್ಪ, ಸಿಕ್ಕಾಪಟ್ಟೆ ಕೋಪ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ನಮ್ಗೆ ಅವ್ರ ಮೇಲೆ ದ್ವೇಷ ಬರ್ಲಿಕ್ಕೆ ಶುರುವಾಗುತ್ತೆ. ನನಗೆ ಕೋಪ ಅಂತ ಹೇಳ್ತಾರೆ ಅವರು, ಸಿಕ್ಕಾಪಟ್ಟೆ ನನ್ನ ಕೋಪ ಅಂತ ಹೇಳ್ತಾರೆ, ಅವ್ರಿಗೆ ನನ್ ಕಂಡ್ರೆ ಆಗೋಲ್ಲ. ಈ ರೀತಿ ನಾವು ಯೋಚನೆ ಮಾಡ್ತೇವೆ ಹೊರತು ಯಾವತ್ತಾದ್ರೂ ಹೌದಲ್ವಾ ನನಗೆ ಆ ಕೋಪ ಇದೆಯಲ್ವಾ ಅದನ್ನು ಬಿಡೋಣ ಯೋಚನೆ ಮಾಡುವುದೇ ಇಲ್ಲ. ಅಥವಾ ಇನ್ನೊಂದು ಹೇಳ್ತಾ ಇರ್ತೇವೆ, ಇನ್ನು ಕೋಪ ಮಾಡದೆ ಹೇಳಿದ್ರೆ ಏನಿಲ್ಲ, ನಮ್ಮನ್ನೆಲ್ಲ ತಿಂದಾಕ್ಬಿಡ್ತಾರೆ. ನೋಡಿ, ಈ ರೀತಿ ನಮ್ಮಲ್ಲಿರುವ ಕೋಪವನ್ನ ನಾವು ಸಮರ್ಥನೆ ಮಾಡ್ಕೊಳ್ತೇವೆ ಹೊರತು ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಇದೆಲ್ಲ ದುರ್ಯೋಧನನ ಪಕ್ಷಗಳು. ಇನ್ನು ಹೊಟ್ಟೆಗಿಚ್ಚು, ಮಾತ್ಸರ್ಯ, ಅದಂತೂ ನಮ್ಮೊಳಗೆ ಅಗಾಧವಾಗಿ ಕೂತಿರ್ತದೆ.
ಅದನ್ನು ಬಿಡ್ಲಿಕ್ಕೆ ತಯಾರು. ಯಾರು ಎಷ್ಟು ಹೇಳಿದ್ರು ನೋಡಿ, ಹೊಟ್ಟೆ ಕಿಚ್ಚು ಮಾಡಬೇಡಿ, ಅವರದ್ದು ಅವರಿಗಿರಲಿ, ನಿಮ್ದು ನಿಮಗಿರಲಿ, ಎಷ್ಟು ಹೇಳಿದ್ರು ಬಿಡ್ಲಿಕ್ಕೆ ತಯಾರಿಲ್ಲ ನಾವು. ಇನ್ನು ನಾಸ್ತಿಕತೆ, ಅವನೇ ಶಕುನಿ, ನಾಸ್ತಿಕತೆಯೇ ಶಕುನಿ, ಅದು ನಮ್ಮೊಳಗೆ ಗಾಢವಾಗಿ ತುಂಬಿಕೊಂಡಿದೆ. ಇವೆಲ್ಲ ಏನು ಅಂತ ಹೇಳಿದ್ರೆ ನನ್ನವರಾಗಿಬಿಟ್ಟಿದೆ ಇವತ್ತು. ಆ ಕಾರಣದಿಂದಲೇ ನೋಡಿ ನಮಗೆ ಗೊಂದಲ ಜೀವನದಲ್ಲಿ, ಕುರುಡರಾಗಿರುವುದೇ ಈ ಕಾರಣದಿಂದ. ಅದು ಹೊರಟು ಹೋಗಬೇಕು. ಮತ್ತೇನೆಂದ್ರೆ ಪಾಂಡವರು ನಮ್ಮವರಾಗಬೇಕು, ಆಗ ಮಾತ್ರ ಯುದ್ಧ ಗೆಲ್ಲಿಕ್ಕೆ ಸಾಧ್ಯ. ನೋಡಿ, ಮಹಾಭಾರತ ಯುದ್ಧ ನಮ್ಮ ಜೀವನದ ಅದೇ ಸಂಘರ್ಷ, ಜೀವನ ಸಂಘರ್ಷವೇ ಮಹಾಭಾರತದ ಸಂಘರ್ಷ ಯುದ್ಧ. ಇಲ್ಲಿ ಪಾಪ ಪುಣ್ಯ ಅಂದ್ರೆ ಈ ದುಷ್ಟ ಗುಣಗಳು ಸದ್ಗುಣಗಳು ಎರಡೂ ಕೂತಿದೆ, ಅವೆರಡಕ್ಕೂ ಸಂಘರ್ಷ ನಡೀತಾನೆ ಇರ್ತದೆ. ಅಲ್ಲಿ ಭಗವದ್ಗೀತೆಯನ್ನು ಕೇಳುವ ಮೂಲಕ ಯಾವಾಗ ನಮ್ಮ ಬುದ್ಧಿಯಲ್ಲಿ ಕೃಷ್ಣನನ್ನ ಸಾರಥಿಯನ್ನಾಗಿ ಮಾಡ್ತೇವೆ, ಅಂದ್ರೆ ಭಗವದ್ಗೀತೆ ಅಂದ್ರೆ ಇನ್ನೇನಿಲ್ಲ, ಭಗವದ್ಗೀತೆಯನ್ನು ಕೇಳುವ ಮೂಲಕ ಕೃಷ್ಣ ನಮ್ಮೊಳಗೆ ಪ್ರವೇಶ ಮಾಡ್ತಾನೆ, ನಮ್ಮ ಬುದ್ಧಿಯಲ್ಲಿ ಕೂರ್ತಾನೆ, ಸಾರಥ್ಯವನ್ನ ಮಾಡ್ತಾನೆ. ಅರ್ಜುನನಿಗೆ ಸಾರಥ್ಯವನ್ನ ಮಾಡಿದಾಗೆ ಆಗ 100 ಮಂದಿ ಕೌರವರನ್ನ ಅಂದ್ರೆ ನಮ್ಮ ದುಷ್ಟತನಗಳನ್ನ ಕೊಂದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ನಮ್ಮ ಜೀವನ ನಾವು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣದಿಂದಲೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಎರಡೂ ಸೈನ್ಯದವರು ಸೇರಿ ಏನು ಮಾಡಿದ್ರು? ಯುದ್ಧ ಮಾಡ್ಕೊಂಡ್ರಾ ಅಥವಾ ರಾಜಿ ಮಾಡ್ಕೊಂಡ್ರಾ ಅಥವಾ ಇನ್ನೇನಾದ್ರೂ ಮಾಡ್ಕೊಂಡ್ರಾ? ಈ ವಿಷಯದಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಸಂಜಯ ತಾನದಕ್ಕೆ ಉತ್ತರವನ್ನು ಕೊಟ್ಕೊಂಡು ಬರ್ತಾನೆ. ನೋಡಿ, ಈ 1ನೇ ಅಧ್ಯಾಯದಲ್ಲಿ ಏನಿದೆ ಅಂತ ಹೇಳಿದ್ರೆ ಇಷ್ಟೇ. ನಿಮಗೆ ಪೂರ್ಣ ಅದರದ್ದೊಂದು ಸಂಕ್ಷೇಪವಾಗಿ ಹೇಳಬೇಕು ಅಂದ್ರೆ ಇಬ್ಬರ ಗೊಂದಲ, ಒಬ್ಬ ದುರ್ಯೋಧನನ ಗೊಂದಲ. ಅದು ಮೊದಲು ಸಂಜಯ್ ಅದನ್ನೇ ಹೇಳ್ಕೊಂಡು ಹೋಗ್ತಾನೆ. ದುರ್ಯೋಧನನಿಗೆ ಗೊಂದಲ ಉಂಟಾಯ್ತು ಮೊದಲು, ಅದೇನು ನೋಡೋಣ. ಅದಾದ್ಮೇಲೆ ಅರ್ಜುನನಿಗೆ ಗೊಂದಲ ಉಂಟಾಯ್ತು, ಇಬ್ಬರಿಗೂ ಗೊಂದಲ ಉಂಟಾಯ್ತು. ಆದರೆ ದುರ್ಯೋಧನನ ಗೊಂದಲ ಏನಿದೆ ಅದು ಗೊಂದಲವಾಗಿ ಉಳ್ಕೊಂಡ್ಬಿಡುತ್ತದೆ. ಆ ಗೊಂದಲಕ್ಕೆ ಪರಿಹಾರ ಸಿಗಲೇ ಇಲ್ಲ ಅವನಿಗೆ ಬೇಕಾಗೂ ಇರಲಿಲ್ಲ. ನೋಡಿ ಸಾರಸ್ಯ ಏನಂತ, ಆ ಗೊಂದಲಕ್ಕೆ ಪರಿಹಾರವೂ ಬೇಕಾಗಿರಲಿಲ್ಲ ಅವನಿಗೆ. ಅರ್ಜುನನಿಗೆ ಗೊಂದಲ ಉಂಟಾಯಿತು. ಆ ಗೊಂದಲಕ್ಕೆ ಅವನು ಕೃಷ್ಣನನ್ನ ಶರಣಾದ. ಆ ಗೊಂದಲಕ್ಕೆ ಪರಿಹಾರ ಕೃಷ್ಣನಿಂದ ಕಂಡುಕೊಂಡ. ನೋಡಿ, ಇದೇ ಭಗವದ್ಗೀತೆ ನಮಗೆ ತಿಳಿಸುವಂತಹದ್ದು. ದುಷ್ಟರಿಗೂ ಕೂಡ ಗೊಂದಲ ಉಂಟಾಗ್ತದೆ, ಸಜ್ಜನರಿಗೂ ಗೊಂದಲ ಉಂಟಾಗ್ತದೆ. ದುಷ್ಟರು ತಮಗೆ ಏನು ಗೊಂದಲ ಉಂಟಾದರೂ, ಏನು ಕನ್ಫ್ಯೂಷನ್ ಅಥವಾ ಈ ಟೆನ್ಷನ್ ಡಿಪ್ರೆಷನ್ ಆದರೂ ಕೂಡ ಕಂಡವರನ್ನು ಆಶ್ರಯಿಸ್ತಾರೆ ಹೊರತು ದೇವರನ್ನು ಆಶ್ರಯಿಸುವುದಿಲ್ಲ. ಇಂಥ ಭಗವದ್ಗೀತೆ ಅಂತ ಶಾಸ್ತ್ರಗಳನ್ನು ಶರಣು ಹೊಂದುವುದಿಲ್ಲ. ಅದರಿಂದಾಗಿ ಅವರ ಕಡೆಯವರೆಗೂ ಗೊಂದಲದಲ್ಲೇ ಬಿದ್ದಿರ್ತಾರೆ. ಆದರೆ ಅರ್ಜುನನಂತಹ ಸಜ್ಜನರು ಭಗವದ್ಗೀತೆಯನ್ನು ಆಶ್ರಯಿಸ್ತಾರೆ, ಭಗವಂತನನ್ನು ಆಶ್ರಯಿಸ್ತಾರೆ. ಅದರಿಂದಾಗಿಯೇ ಗೊಂದಲವನ್ನು ಕಳ್ಕೊಂಡು ಭಗವಂತನ ಅನುಗ್ರಹದಿಂದ ಜೀವನದ ಯುದ್ಧದಲ್ಲಿ ಗೆಲ್ತಾರೆ, ಅವರು ಜೀವನ ಸಂಘರ್ಷದಲ್ಲಿ ಗೆಲ್ತಾರೆ. ಇದೇ ಈ ಭಗವದ್ಗೀತೆಯ 1ನೇ ಅಧ್ಯಾಯದ ನಮಗೆ ತಿಳಿಸುವಂತಹದ್ದು. ಅದರಲ್ಲಿ ಸಂಜಯ ಮೊದಲು ದುರ್ಯೋಧನನ ಗೊಂದಲವನ್ನು ತಿಳಿಸ್ಕೊಂಡು ಬರ್ತಾನೆ. ಅದೇನು ಅಂತ ಮತ್ತೆ ಮುಂದಿನ ಭಾಗದಲ್ಲಿ ಆ ದುರ್ಯೋಧನನ ಗೊಂದಲ ಎಂಥದ್ದು ಅನ್ನುವುದನ್ನ ನೋಡೋಣ ಅಂತ ಹೇಳ್ತಾ ಈ ಭಾಗವನ್ನ ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.